ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀನಸ್ ಫ್ಯಾಷನ್ ಫ್ಯೂಷನ್. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗೂ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಿರೋರ್ಗೂ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿ ಕೊನೆಯವರೆಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಡೌಟ್ ಬಂದಿರ್ಬೋದು ಎಲ್ಲಿ ಹೊರಟಿದ್ದೀನಿ ಅಂತ. ಹೇಳ್ತೀನಿ. ಈಗಾಗಲೇ ಶಾರ್ಟ್ ವಿಡಿಯೋ ನೋಡಿರೋರಿಗೆ ನಾನು ಎಲ್ಲಿ ಹೊರಟಿದ್ದೀನಿ ಅಂತ ಐಡಿಯಾ ಬಂದಿರಬಹುದು. ಶಾರ್ಟ್ ವಿಡಿಯೋ ಯಾರು ನೋಡಿಲ್ವೋ ಅವರು ತಿಳ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ನಮ್ಮ ಕನ್ನಡ ನಾಡು ಕೋಲಾರ. ಬೇರೆದೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲಿ ಹೊರಟಿದ್ದೀನಿ ಅಂತ ಹೇಳ್ತಾ ಇಲ್ಲ ಅಂತ ಅನ್ಕೋತಿದ್ದೀರಾ. ಅದರ ಬೇಡ ಹೇಳ್ತೀನಿ. ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲೇ ಫೇಮಸ್ ಆಗಿರುವಂಥ ಪ್ಲೇಸಸ್ಸಲ್ಲಿ ಇದು ಒಂದು, ಆ್ಯಂಡ್ ಇದು ಟೂರಿಸ್ಟ್ ಪ್ಲೇಸ್ ಕೂಡ. ದಕ್ಷಿಣ ಕಾಶಿ ಕ್ಷೇತ್ರ ಅಂತಲೇ ಹೆಸರುವಾಸಿಯಾಗಿರೋ ನಮ್ಮ ಅಂತರಗಂಗೆ. ಆಮೇಲೆ ಯಾರಾದರೂ ಈ ಪ್ಲೇಸ್ ನೋಡದೇ ಇರೋರು ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ಇದು ಕರೆಕ್ಟ್ ಲೊಕೇಶನ್. ಗೂಗಲ್ ಮ್ಯಾಪಲ್ಲಿ ಕೋಲಾರ ಅಂತರಗಂಗೆ ಅಂತ ಸರ್ಚ್ ಮಾಡಿದ್ರೆ ಆರಾಮಾಗಿ ಡೈರೆಕ್ಷನ್ಸ್ ತೋರಿಸುತ್ತೆ. ಇಲ್ಲಿಗೆ ಬರಬೇಕಾದ್ರೆ ನೀವು ಓನ್ ವೆಹಿಕಲ್ ಆದರೂ ಸರಿ ಅಥವಾ ಆಟೋನಲ್ಲಾದರೂ ಸರಿ ಹೋಗ್ಬೋದು, ಯಾಕಂದರೆ ಬಸ್ಸಸ್ ಅವೈಲೇಬಲ್ ಇರೋದಿಲ್ಲ. ಆಟೋಗೆ 100 to 150ವರೆಗೂ ಚಾರ್ಜ್ ಆಗುತ್ತೆ ಅಷ್ಟೇ. ಇದೊಂದು 2-2.5 ಕಿಲೋಮೀಟರ್ ದೂರ ಇರುತ್ತೆ ಅಷ್ಟೇ. ಕೆಲವರಾದರೆ ನಡ್ಕೊಂಡೇ ಹೋಗ್ತಾರೆ. ನೀವು ನೋಡ್ಬೋದು ಸುತ್ತಮುತ್ತ ಫುಲ್ ಗ್ರೀನರಿ ಆ್ಯಂಡ್ ಬೆಟ್ಟ ಕಾಣ್ತಾ ಇರುತ್ತೆ ನಮಗೆ ಅರ್ಧ ದಾರಿನಿಂದನೇ. ನಡ್ಕೊಂಡಾದರೂ ಸರಿ ಅಥವಾ ವೆಹಿಕಲಲ್ಲಾದರೂ ಸರಿ ನಾವು ಇದೇ ದಾರಿನಲ್ಲೇ ಹೋಗಬೇಕಾಗುತ್ತೆ. ನಾವಿಲ್ಲಿ ಕೀಳ್ಕೋಟೆ ರೋಡ್ ದಾಟ್ಕೊಂಡೇ ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ. ಹೇಳಿದ್ನಲ್ಲ, ಅರ್ಧ ದಾರಿಗೆ ನಮಗೆ ಕಾಣುತ್ತೆ ಅಂತೇಳಿ. ಅರ್ಧ ದಾರಿಗೆ ಎಲ್ಲ ನಮಗೆ ಕೋಲಾರಿಂದನೇ, ಕೋಲಾರ ಬಸ್ ಸ್ಟಾಪಿಂದನೇ ಕಾಣುತ್ತೆ ಅಂತ ನಮಗೆ. ಇಲ್ಲೊಂದು ಅನಾಥ ಆಶ್ರಮ ಕೂಡ ಇದೆ. ಅನಾಥ ಮಕ್ಕಳಿಗೆ ತುಂಬಾನೇ ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಿ. ಇನ್ನೇನು ಸ್ವಲ್ಪ ದೂರ ಅಷ್ಟೇ, ಬಂದ್ವಿ ದೇವಸ್ಥಾನಕ್ಕೆ. ಸ್ವಲ್ಪ ದೂರ ಸ್ಟಾರ್ಟಿಂಗಲ್ಲಿ ನಾವು ಹೋಗ್ತಾನೆ ಒಂದು ಮಸೀದಿ ಕಾಣುತ್ತೆ, ಹಾಗಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದೇ ನಮ್ಮ ಅಂತರಗಂಗೆ. ದೇವಸ್ಥಾನಕ್ಕೆ ಮೆಟ್ಲ ಹತ್ತಿ ಹೋಗಬೇಕಾಗುತ್ತೆ. ಬೆಟ್ಟದ ಮೇಲೆ ಇರೋದು ದೇವಸ್ಥಾನ. ಸುಮಾರು 7-8 ವರ್ಷದಿಂದನೂ ನಾನು ಪ್ರತಿ ವರ್ಷ ಇಲ್ಲಿ ಮೆಟ್ಲಿಗೆ ಅರಿಶಿನ ಕುಂಕುಮ ಇಡ್ತಿದ್ದೆ. ಬಟ್ 2024 ಯಾಕೋ ಆಗಲಿಲ್ಲ. ಅದಕ್ಕೆ ಇವಾಗ ಮಾಡ್ತಿದ್ದೀನಿ. ಈ ವಿಡಿಯೋ 6th ಜಾನ್ವರಿದು, ಬಟ್ ನಾನು ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ. ಇಲ್ಲೊಂದು ಸುಮಾರು 300-350 ಮೆಟ್ಲು ಇರ್ಬೋದು ಅಷ್ಟೇ. ನಾನು ಬೆಳಗಿನ ಜಾವನೇ ಬಂದಿದ್ದ ಕಾರಣ ಇಲ್ಲಿ ಜನ ಯಾರೂ ಅಷ್ಟೊಂದು ಇರಲಿಲ್ಲ, ಬಟ್ ತುಂಬ ಪ್ರಶಾಂತವಾಗಿತ್ತು. ಇಲ್ಲಿ ತುಂಬ ಕೋತಿಗಳ ಕಟ ಇರುತ್ತೆ. ನಾನು ಮುಡ್ಕೊಂಡಿದ್ದು ಹೂವು ಕೂಡ ಬಿಟ್ಟಿಲ್ಲ, ಕಿತ್ಕೊಂಡು ಹೊರಟೋದು. ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ. ಅವಾಗ ತುಂಬಾ ಚೆನ್ನಾಗಿರುತ್ತೆ. ಬಟ್ ಫ್ರೀ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ತುಂಬ ಪ್ರಶಾಂತವಾಗಿ, ನಿಧಾನವಾಗಿ, ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಇಲ್ಲಿ ಲಕ್ಷದೀಪನೂ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದುವರೆಗೂ ಈ ಪ್ಲೇಸ್ನ ಯಾರಾದರೂ ನೋಡಿಲ್ಲ ಅನ್ನೋದಾದರೆ ಬಂದು ವಿಸಿಟ್ ಮಾಡ್ಕೊಂಡೋಗಿ, ಮಿಸ್ ಮಾಡ್ಕೋಬೇಡಿ. ಯಾರಾದರೂ ಮೆಟ್ಲು ಹತ್ತಕ್ಕಾಗಲ್ಲ, ಸ್ವಲ್ಪ ಮೊಣಕಾಲು ನೋವು ಆ ಥರ ಏನಾದರೂ ಅನಿಸಿದ್ರೆ ಅಂಥವ್ರಿಗೆ ಬೇರೆ ದಾರಿ ಇದೆ. ಬೈಕಲ್ಲಿ ಬರ್ಬೋದು, ಇದೇ ಆ ದಾರಿ. ಇಲ್ಲಿ ತನಕ ಬರ್ಬೋದು, ಬಟ್ ಅಲ್ಲಿ ಪರ್ಮಿಷನ್ ತಗೋಬೇಕಾಗುತ್ತೆ. ಈ ದಾರಿ ಅರ್ಧ ಬೆಟ್ಟದವರೆಗೂ ಬರುತ್ತೆ ಅಷ್ಟೇ. ಇಲ್ಲಿ ಕೆಲವೊಂದು ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ, ನೋಡ್ಬೋದು ಯಾವ್ಯಾವ ಪಕ್ಷಿಗಳಿದ್ದಾವೆ, ಯಾವ್ಯಾವ ಪ್ರಾಣಿಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಇವಾಗ ಯಾವುದೂ ಇಲ್ಲ ಅನ್ಕೋತೀನಿ, ಬಟ್ ಪ್ರೀವಿಯಸ್ ಇತ್ತಂತೆ. ಇಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡಬಹುದು. ಯಾರಾದರೂ ಗಮನಿಸಿದ್ದೀರಾ, ಸುಮ್ಮನೆ ಮೆಟ್ಲು ಹತ್ಕೊಂಡು ಬರೋದಕ್ಕಿಂತನೂ ಅರಿಶಿನ ಕುಂಕುಮ ಇಟ್ಕೊಂಡು ಅಥವಾ ಕರ್ಪೂರ ಹಚ್ಕೊಂಡು ಬಂದರೆ ನಿಜವಾಗ್ಲೂ ಅದರ ಆಯಾಸನೇ ಗೊತ್ತಾಗೋದಿಲ್ಲ. ಫೈನಲಿ ಕಂಪ್ಲೀಟೆಡ್. ಬೆಟ್ಟದ ಮೇಲೆ ಈ ಥರ ಇದೆ ದೇವಸ್ಥಾನ.
ಮೂರ್ತಿಗಳು ಕಾಣ್ತಾನೆ ಇರುತ್ತೆ ದೇವಸ್ಥಾನದಲ್ಲಿ ಕೂಡ. ಇಲ್ಲಿ ತಿಂಡಿ ಅಂದ್ಕೊಂಡು ಅದು ನನ್ನ ತಟ್ಟೆ ನೋಡ್ತಾನೆ ಇತ್ತು, ಅದಕ್ಕೆ ನಾನು ಆ ಥರ ಮಾಡಿದೆ. ಇಲ್ಲಿ ನಂದಿ ಬಾಯಲ್ಲಿ ನೀರು ಬರುತ್ತೆ ಅಂತಾರೆ, ಬಟ್ ಎಲ್ಲಿಂದ ಬರ್ತಿದೆ ಅಂತ ಇದುವರೆಗೂ ಯಾರೂ ತಿಳ್ಕೊಳಕ್ಕಾಗಲಿಲ್ಲ. ಅದರಿಂದನೇ ಇದಕ್ಕೆ ಅಂತರಗಂಗೆ ಅಂತ ಕರೀತಾರೆ. ಇಲ್ಲಿ ದಿನ ನೀರು ಬರುತ್ತೆ. ಮೊದಲು ಇನ್ನೂ ಜಾಸ್ತಿ ಬರ್ತಿತ್ತು, ಇವಾಗ ಕಡಿಮೆ ಆಗಿದೆ. ಇಲ್ಲಿ ಕಲ್ಯಾಣಿ ಹತ್ರ ನಮ್ಮ ಗಣಪತಿ ದೇವರ ದರ್ಶನ ಕೊಡ್ತಾರೆ. ಇಲ್ಲಿಗೆ ಬರೋ ಭಕ್ತಾದಿಗಳೆಲ್ಲರೂ ಈ ನಂದಿ ಬಾಯಲ್ಲಿ ಬಂದು ನೀರು ಕುಡಿದು ಕೈ ಕಾಲು ತೊಳ್ಕೊಂಡು ಆಮೇಲೆ ದರ್ಶನ ಮಾಡ್ತಾರೆ. ಇಲ್ಲಿಗೆ ಇದುವರೆಗೂ ಯಾರು ಬಂದಿಲ್ವೋ ಅವರು ಡೈರೆಕ್ಟಾಗಿ ನೋಡ್ತಿದ್ರು. ಇವಾಗ ಈ ವಿಡಿಯೋದಲ್ಲಾದರೂ ಆ ಕಾಶಿ ವಿಶ್ವೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಸರ್ವೇ ಜನ ಸುಖಿನೋ ಭವಂತು. ಆ ಭಗವಂತ ಎಲ್ಲರನ್ನೂ ಚೆನ್ನಾಗಿ ಕಾಪಾಡಲಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಮತ್ತೆ ರಿಟರ್ನ್ ಬರಬೇಕಾದ್ರೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಸುಸ್ತಾಗಿರೋರು ಆರಾಮಾಗಿ ವ್ಯೂ ನೋಡಿಕೊಂಡು ಬರೋದು. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.